ಇರಾನ್ ಇಸ್ರೇಲ್ ಯುದ್ಧದ ಮಧ್ಯೆ ಬಿಗ್ ನ್ಯೂಸ್. ಅಮೆರಿಕ ಅಧ್ಯಕ್ಷ ಟ್ರಂಪ್ ಕೊಟ್ಟಿದ್ದಾರೆ ದೊಡ್ಡ ಸಂದೇಶ. ಇಬ್ಬರ ಯುದ್ಧದ ಮಧ್ಯೆ ಎಂಟ್ರಿ ಕೊಡುತ್ತಾ ಅಮೆರಿಕ. ಕದನ ವಿರಾಮ ಇಲ್ವೇ ಇಲ್ಲ, ಯುದ್ಧ ಕಂಟಿನ್ಯೂ. ಇರಾನ್ ವಿರುದ್ಧ ಕೆಂಡ ಕಾರ್ತಾ ಇರೋ ಅಮೆರಿಕ ಈಗ ಇರಾನ್ ವಿರುದ್ಧ ಸಮರ ಕೇಳಿಯುತ್ತಾ ಅಮೆರಿಕ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ. ಕೆನಡಾದ G7 ಸಭೆಯಿಂದ ಅರ್ಜೆಂಟ್ ಆಗಿ ಹೋಗಿದ್ಯಾಕೆ ಟ್ರಂಪ್ ಅನ್ನುವಂತಹ ಪ್ರಶ್ನೆಗಳು ಕೂಡ ಕಾಡ್ತಾ ಇದೆ. ಇರಾನ್ ಮತ್ತು ಇಸ್ರೇಲ್ ನಡುವಿನ ಉದ್ವಿಗ್ನತೆ ತೀವ್ರಗೊಂಡಿರುವಂತಹ ಸಂದರ್ಭದಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಕೆನಡಾದ ಕನನಾಸ್ಕಿಸ್ನಲ್ಲಿ ನಡೀತಾ ಇರುವಂತಹ 51ನೇ G7 ರಾಷ್ಟ್ರಗಳ ಶೃಂಗ ಸಭೆಯಿಂದ ಅರ್ಧದಲ್ಲೇ ಹೊರಟಿದ್ದಾರೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಗ್ಯಾರಂಟಿ ನ್ಯೂಸ್ಗೆ. ಹಾಗಾದ್ರೆ ಮುಂದಿನ ಸ್ಟೆಪ್ ಏನು? ಅಮೆರಿಕ ಅಧ್ಯಕ್ಷ ಟ್ರಂಪ್ ಅವರು ದೊಡ್ಡ ಸುದ್ದಿಯನ್ನ ಬ್ರೇಕ್ ಮಾಡ್ಲಿಕ್ಕಿದ್ದಾರೆ. ಏನದು ಹಾಗಾದ್ರೆ? ಏನ್ ನಿರೀಕ್ಷೆ ಮಾಡಬಹುದು? ಕದನ ವಿರಾಮ ಘೋಷಣೆ ಆಗುತ್ತಾ ಅಥವಾ ಯುದ್ಧ ಕಂಟಿನ್ಯೂ ಆಗುತ್ತಾ? ಗೊಂದಲಗಳು ಕೂಡ ಇದೆ. ನೋಡಿ ಯಾವ ರೀತಿಯಾಗಿ ಯುದ್ಧ ಮುಂದುವರಿತಾ ಇದೆ ಅಂತ ಹೇಳಿ. ಇಸ್ರೇಲ್ ಅಂತೂ ಶತಾಯಗತಾಯವಾಗಿ ಯುದ್ಧ ನಿಲ್ಲಿಸುವಂತಹ ಲಕ್ಷಣಗಳೇ ಇಲ್ಲ ಅಂತ ಹೇಳ್ತಾ ಇದೆ. ಮತ್ತೊಂದು ಕಡೆ ಇರಾನ್, ಒಂದ್ ಕಡೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಮಧ್ಯಸ್ಥಿಕೆ ಅನಿವಾರ್ಯ ಆಗಿದೆ ಅಂತ ಹೇಳಿ ಅರಿತುಕೊಂಡು ಇದೀಗ ಅಮೆರಿಕ ಅಧ್ಯಕ್ಷರ ಮೇಲೆ ಒತ್ತಡ ಹಾಕುವಂತಹ ಕೆಲಸಗಳನ್ನ ಕೂಡ ಮಾಡ್ತಾ ಇದೆ. ಸೊ ಹಾಗಾಗಿ ಕೆನಡಾದ G7 ಸಭೆಯಿಂದ ಅರ್ಜೆಂಟ್ ಆಗಿ ಬಂದಿದ್ಯಾಕೆ ಟ್ರಂಪ್ ಅನ್ನುವಂತಹ ಪ್ರಶ್ನೆಗಳು ಕಾಡ್ತಾ ಇದೆ. ಪ್ರಸ್ತುತ ಅನೇಕ ಮಿತ್ರ ರಾಷ್ಟ್ರಗಳ ಮೇಲೆ ಸುಂಕಗಳನ್ನ ವಿಧಿಸಿದೆ ಅಮೆರಿಕ. ಜೊತೆಗೆ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರಿಗೆ ಟ್ರಂಪ್ ಬಹಿರಂಗವಾಗಿ ಬೆಂಬಲವನ್ನ ಕೂಡ ವ್ಯಕ್ತಪಡಿಸಿದ್ರಿಂದ ಉಕ್ರೇನ್, ಇಸ್ರೇಲ್ ಮತ್ತು ಇರಾನ್ ನಡುವಿನ ಘರ್ಷಣೆಗಳಿಗೆ ಸಂಬಂಧಪಟ್ಟಂತೆ ಒಗ್ಗಟ್ಟು ಪ್ರದರ್ಶನ ಮಾಡುವುದಕ್ಕೆ G7 ರಾಷ್ಟ್ರಗಳ ಒಕ್ಕೂಟ ಕೂಡ ಹೆಣಗಾಡ್ತಾ ಇದೆ. ಒಂದ್ ಕಡೆ ಇರಾನ್ ಇಸ್ರೇಲ್ ಸಂಘರ್ಷಕ್ಕೆ ಸಂಬಂಧಪಟ್ಟಂತೆ ಹಲವು ಪ್ರಮುಖ ವಿಷಯಗಳನ್ನ ಚರ್ಚಿಸುವ ಸಲುವಾಗಿ ಟ್ರಂಪ್ ಅವರು ಈ ಒಂದು ಶೃಂಗಸಭೆಗೆ ಮುಂಚಿತವಾಗಿ ಹೊರಡಲಿದ್ದಾರೆ ಅನ್ನುವಂತಹ ವಿಚಾರಗಳು ಕೂಡ ಕೇಳಿ ಬಂದಿತ್ತು. ಬಟ್ ಆದ್ರೆ ಇರಾನ್ ಕೂಡ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ ಅಮೆರಿಕ ಮಧ್ಯ ಪ್ರವೇಶವನ್ನ ಮಾಡಬೇಕು ಅಂತ ಹೇಳಿ. ಬಟ್ ಆದ್ರೆ ಅಮೆರಿಕ ಇರಾನ್ ವಿರುದ್ಧ ಕೆಂಡ ಕಾರ್ತಾ ಇದೆ. ಮಧ್ಯ ಪ್ರವೇಶ ಮಾಡೋದು ಬಹುತೇಕ ಡೌಟ್ ಅಂತ ಕೂಡ ಹೇಳಲಾಗ್ತಾ ಇದೆ. ಸೊ ಹಾಗಾಗಿ ಈ ಒಂದು ಕದನ ವಿರಾಮ ಘೋಷಣೆ ಆಗೋದು ಡೌಟ್ ಅಂತ ಕೂಡ ಹೇಳಲಾಗ್ತಾ ಇದೆ. ಏನಾಗಬಹುದು ಮುಂದಿನ ದಿನಗಳಲ್ಲಿ? ಈಗಾಗಲೇ 4 ದಿನಗಳಿಂದಲೂ ಕೂಡ ಪ್ರತಿದಾಳಿಗಳು ಕೂಡ ಆಗ್ತಾ ಇದೆ. ಜನಸಾಮಾನ್ಯರ ಸಾವು ನೋವುಗಳು ಕೂಡ ಆಗ್ತಾ ಇದೆ. ಬಟ್ ಆದ್ರೆ ಇಸ್ರೇಲ್ ಸದ್ಯಕ್ಕೆ ಯುದ್ಧ ನಿಲ್ಲಿಸುವಂತಹ ಲಕ್ಷಣಗಳು ಕೂಡ ಕಾಣ್ತಾ ಇಲ್ಲ. ವಾಟ್ ನೆಕ್ಸ್ಟ್? ಏನಾಗುತ್ತೆ ಹಾಗಾದ್ರೆ? ನೋಡಿ, ಸಾಮಾಜಿಕ ಮಾಧ್ಯಮ ವೇದಿಕೆ ಟ್ರೂತ್ ಸೋಷಿಯಲ್ನ ಸರಣಿ ಪೋಸ್ಟ್ಗಳಲ್ಲಿ ಟ್ರಂಪ್ ಅವರು ಇರಾನ್ನ ಪರಮಾಣು ಮಹತ್ವಾಕಾಂಕ್ಷೆಗಳ ಬಗ್ಗೆ ತಮ್ಮ ದೀರ್ಘಕಾಲದ ನಿಲುವನ್ನ ಬಲವಾಗಿ ಪುನರುಚ್ಚರಿಸಿದ್ದಾರೆ. ಅವರು ಇರಾನ್ಗೆ ಗಂಭೀರ ಪರಿಣಾಮವನ್ನ ಎದುರಿಸಬೇಕಾಗುತ್ತೆ